ಚಾಲಕರ ಎಲ್ಲ ಬಂಧು ಭಗಿನಿಯರೇ, ಮೀನುಗಾರ ಸ್ನೇಹಿತರುಗಳೇ, ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ಮುಖ್ಯಮಂತ್ರಿಗಳು ನಾನು ಇಬ್ರು ದೆಹಲಿಯಲ್ಲಿ ನಮ್ಮ ರಾಜ್ಯದ ರೈತರ ಹಾಲನ್ನು, ನಂದಿನಿ ಹಾಲನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸೊ ಮುಖ್ಯಮಂತ್ರಿ ದೆಹಲಿಗೆ ನಂದಿನಿ ಹಾಲು ಪ್ರಚಾರಕ್ಕೆ ಹೋದರು. ನಾನು ನೀರಿನಲ್ಲಿ ಕೃಷಿ ಮಾಡ್ತಾರಂತ ಈ ಮೀನುಗಾರಿಕೆ ಮೀನನ್ನು ಪ್ರಚಾರ ಮಾಡಲಿಕ್ಕೆ ನಾನು ಇಲ್ಲಿಗೆ ಕರಾವಳಿಗೆ ನಾನು ಬಂದಿದ್ದೇನೆ. ಸೊ ಇದೊಂದು ಬಹಳ ಪವಿತ್ರವಾದಂಥ ಕಾರ್ಯಕ್ರಮ. ಮೊಳಕಾಲ್ ವೈದ್ಯರವರು ಬರಲೇಬೇಕು ಅಂತೇಳಿ ನನ್ನ ಅವರ ಬಾಂಧವ್ಯ ಬಿಡಲಿಲ್ಲ. ಸೊ ಬಂದು ನಾನಿವತ್ತು ತಾಯಿ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಕೂಡ ಆಯಿತು. ಇಡಕುಂಜಿ ವಿದ್ಯಕ್ಕೆ ನಾಯಕ ವಿನಾಯಕ ಎಲ್ಲ ವಿಘ್ನಗಳ ನಿವಾರಣೆ ಮಾಡೋಂಥ ನಾಯಕ ವಿನಾಯಕರ ದರ್ಶನ ಕೂಡ ಆಯಿತು. ಕೊನೆಗೆ ಮುರುಡೇಶ್ವರ ಶಿವನ ಕೂಡ ದರ್ಶನ ಮಾಡಿ ನಿಮ್ಮ ದರ್ಶನ ಮಾಡೋಂಥ ಒಂದು ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಸೊ ಇವತ್ತು ತಾವೆಲ್ಲ ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ತಾವೆಲ್ಲ ಮಾಡಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ರೈತ ಭೂಮಿಲಿ ಕೃಷಿ ಮಾಡ್ತಾನೆ, ನೀವು ನೀರಿನಲ್ಲಿ ಕೃಷಿ ಮಾಡ್ತೀರಿ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಹಂಗೆ ನಿಮಗೂ ಕೂಡ, ನೀವು ಕೂಡ ಯಾವ ರೀತಿ ನೀರಿನಲ್ಲಿ ಕೃಷಿ ಮಾಡ್ತೀರಿ, ಸಮುದ್ರದಲ್ಲಿ ಕೃಷಿ ಮಾಡ್ತೀರಿ, ನಿಮಗೂ ಕೂಡ ಯಾವ ಪ್ರಮೋಷನ್ನು, ಪೆನ್ಷನ್ನು, ಲಂಚ, ರಿಟೈರ್ಮೆಂಟ್ ಯಾವುದು ಕೂಡ ಇಲ್ಲ. ಬದುಕನ್ನು, ನಿಮ್ಮ ಪ್ರಾಣವನ್ನು ನೀವೇ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಸೂರ್ಯ, ನೀರು, ಬೆಳಕು ಇವು ಮೂರೇ ನಿಮಗೆ ಸತ್ಯ, ಇನ್ಯಾವುದು ಶಾಶ್ವತ ಇಲ್ಲ. ಅದನ್ನು ನಂಬಿಕೊಂಡು ಇವತ್ತು ಇಡೀ ಸಮಾಜವನ್ನು ತಾವು ಸಹಾಯವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಸ್ವಂತಕ್ಕೇನು ನೀವು ಮಾಡ್ತಾ ಇಲ್ಲ, ನಿಮ್ಮ ಸ್ವಂತಕ್ಕೇನು ನೀವು ಬದುಕನ್ನು ನೀವು ಮಾಡ್ತಾ ಇಲ್ಲ. ಯಾರು ಭಾಳ ದೊಡ್ಡ ದೊಡ್ಡ ಸಂಸ್ಥೆ ಉಳ್ಳಂಥ ಈ ಮೀನುಗಾರಿಕೆ ವ್ಯವಹಾರದಲ್ಲಿರೋಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಏನೋ ಬದುಕ್ತಾ ಇರ್ಬೋದು ಅಷ್ಟೇ. ಯಾರು ದೊಡ್ಡ ಮೀನುಗಾರರು ಬದುಕನ್ನು ನಡೆಸ್ತಾ ಇದ್ದಾರೆ, ಅದು ಬಿಟ್ಟರೆ ಬೇರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಂಥ ಮೀನುಗಾರನ್ನ ನಾನು ನೋಡಲಿಲ್ಲ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿರ್ಬೋದು, ಒಂದು ಒಳ್ಳೆ ಮನೆಗಳು ಮಾಡಿಕೊಟ್ಟಿರ್ಬೋದು, ವ್ಯವಹಾರ ನೋಡ್ತಾ ಇರ್ಬೋದು. ಅಷ್ಟು ಬಿಟ್ಟರೆ ತಾವು ಶ್ರಮ ಪಡ್ತೀರಿ, ತಮ್ಮ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಮೀನನ್ನ ವ್ಯಾಪಾರ ಮಾಡ್ತಾರೆ. ಇದನ್ನು ನಾವು ಕಣ್ಣಲ್ಲಿ ನೋಡಿದ್ದು ಸತ್ಯ. ಆದ್ದರಿಂದ ನಿಮ್ಮ ಬದುಕನ್ನು ಹಸನ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಆಸೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಇಲ್ಲೇ ಕೆಲವು ನನ್ನ ಸ್ನೇಹಿತರುಗಳು, ನಿಮ್ಮ ಉಡುಪಿ ಕೆಲವು ಸ್ನೇಹಿತರುಗಳೆಲ್ಲ ಬಂದು ನನಗೆ ಅರ್ಜಿ ಕೊಟ್ಟರು. ಮಗುವೀರ ಸಂಘದವರು ಮತ್ತು ಈ ಟ್ರಾವೆಲ್ ಬೋಟ್ ಮಗುವೀರ ಸಂಘ ಅಂತೇಳಿ ಮಂಗಳೂರಿನವರೆಲ್ಲ ಬಂದು ಅರ್ಜಿ ಕೊಟ್ಟರು. ಅವತ್ತು ಕೂಡ ನನಗೆ ಬಂದು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ರು. ನಮಗೆ ಡೀಸೆಲ್ ಬೆಲೆ, ಆಮೇಲೆ ನಮಗೆ ದುಡ್ಡು ಕೊಡ್ತಾ ಇಲ್ಲ, ಸಬ್ಸಿಡಿ ಕೊಡ್ತಾ ಇಲ್ಲ ಅಂಥೇಳಿ ಅನೇಕ ಬೇಡಿಕೆಗಳನ್ನೆಲ್ಲ ಇಟ್ಟಿದ್ರು. ನಾನು ಈಗ ತಾನೇ ಮಹಾಕಾಳ್ ವೈದ್ಯರವರ ಭಾಷಣ, ಅವರ ವಿಚಾರವನ್ನು ನಿಮಗೆ ತಿಳಿಸ್ದೆ ನೋಡಿದೆ. ನಾನು ಕ್ಯಾಬಿನೆಟಲ್ಲೂ ಕೂಡ, ಸರ್ಕಾರದ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮಗೇನಾದ್ರು ಒಂದು ಹೊಸ ಬದಲಾವಣೆಯನ್ನು ಮಾಡಬೇಕು ನಿಮ್ಮ ಬದುಕಿನಲ್ಲಿ. ನಾನು ಒಬ್ಬ ಮೀನುಗಾರನಾಗಿ ಹುಟ್ಟಿದ್ದೇನೆ. ನನ್ನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ನನ್ನ ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಏನಾದ್ರು ಒಂದು ಮೀನುಗಾರಿಕೆ ಸಾಧನೆ ಮಾಡಬೇಕು ಅಂಥೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ
ಅನೇಕ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವ್ರು ಹೇಳಿದ್ರು ನನ್ನ ಹತ್ರ 6 ಲಕ್ಷ ಯಾರು ನಮ್ಮ ಸಂಕಟದಲ್ಲಿ ಇರೋಂಥ ನಮ್ಮ ಕೃಷಿ ಮೀನು ಮಾಡ್ತಾ ಇರೋರು ಏನಾದ್ರು ಹೆಚ್ಚು ಕಮ್ಮಿ ಆದರೆ 6 ಲಕ್ಷ ಕೊಡ್ತಾ ಇದ್ದೇವೆ ಅಂತ ಹೇಳಿ ಹಿಂದೆ ಹೇಳಿದ್ರು. ಅವರು ತೀರ್ಮಾನ ಮಾಡಿ ಮಧ್ಯದಲ್ಲಿ 8 ಲಕ್ಷಕ್ಕೆ ಏರಿಸಿದ್ರು. ಈಗ ನಾನು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ದೇನೆ. ಈ ಪವಿತ್ರವಾದಂಥ ದಿನ ಬಂದಿದ್ದೇನೆ, ದೇವರನ್ನೂ ದರ್ಶನ ಮಾಡಿ ಬಂದಿದ್ದೇನೆ, ನಿಮ್ಮನ್ನು ಕೂಡ ದರ್ಶನ ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಅಂತ ಸಂಕಟಕ್ಕೆ ಕಳ್ಕೊಂಡಂಥ ಒಬ್ಬ ಕೃಷಿಕನಿಗೆ, ಮೀನು ಕೃಷಿಕರಿಗೆ ಸಮುದ್ರದಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಘೋಷಣೆಯನ್ನು ಇವತ್ತು ಮಾಡ್ತಾ ಇದೆ. ತಾವು ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಇನ್ನು ಅನೇಕ ವಿಚಾರಗಳನ್ನು ಈಗಾಗಲೇ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಅವರು ಉಸಿರೇ ನಿಮ್ಮ ಸಂಕಟದ ಬಗ್ಗೆ, ನಿಮ್ಮ ಅಭಿವೃದ್ಧಿ ಬಗ್ಗೆ. ಬೇಕಾದಷ್ಟು ಇಲ್ಲಿ ಬಂದರುಗಳಾಗಬೇಕು, ಅನುಕೂಲ ಆಗಬೇಕು ನಮ್ಮ ಮೀನು ವೃತ್ತಿಯನ್ನು ಇಟ್ಕೊಂಡಿರೋರಿಗೆ ಕರಾವಳಿ ಪ್ರದೇಶದಲ್ಲಿ ಅಂತೇಳಿ ಬೇಕಾದಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಸರ್ಕಾರ, ನಾನು ಕೂಡ ಒಂದು ಸಮೀಕ್ಷೆಯನ್ನು ಮಾಡಿದ್ದೇನೆ. ವಿಶೇಷವಾಗಿ ನಿಮ್ಮ ಕಾರವಾರ ಜಿಲ್ಲೆ, ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಭಾಳ ವಿದ್ಯಾವಂತಿದ್ದೀರಿ, ಬುದ್ಧಿವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ. ಸ್ವಾಭಿಮಾನದಿಂದ ಬದುಕ್ತಾ ಇರೋಂಥ ಜನ ಈ ಕರಾವಳಿ ಪ್ರದೇಶದಲ್ಲಿ ಇದ್ದೀರಿ. ಭಾಳ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಇದೆ, ವಿದ್ಯಾಸಂಸ್ಥೆಗಳಿದೆ, ಸಂಪತ್ತಿದೆ, ಒಳ್ಳೆ ಪರಿಸರ. ಆದರೂ ಇದನ್ನೆಲ್ಲ ಬಿಟ್ಟು ಸುಮಾರು ಊರಿಗೆ 40%, 35, 50, 40% ಅಷ್ಟು ಎಲ್ಲ ಮುಂಬೈಗೆ ಹೋಗ್ತಾ ಇದ್ದಾರೆ, ಸೌದಿಗೆ ಹೋಗ್ತಾ ಇದ್ದಾರೆ, ಬೆಂಗಳೂರು ಬರ್ತಾ ಇದ್ದಾರೆ, ಹೊರಗಡೆ ಹೋಗಿ ಅವರ ಬದುಕಿಗೋಸ್ಕರ ಹೋಗ್ತಾ ಇದ್ದಾರೆ. ನಾವು ಭಾಳ ದೊಡ್ಡ ಆಲೋಚನೆ ಮಾಡಿದ್ದೇವೆ. ಬೇಕಾದಷ್ಟು ಕೋಮು ಗಲಭೆಗಳು ಇಲ್ಲಿ ನಡ್ಕೊಂಡು ಬಂದಿದೆ. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಯುವಕರನ್ನ ನಾವು ಫ್ರೀಯಾಗಿ ಬಿಡಬಾರ್ದು. ಅವರ ಬದುಕನ್ನು ಅವರು ಸೃಷ್ಟಿ ಮಾಡಿಕೊಳ್ಬೇಕು. ಅದು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಈಗ ನಮಗೆ ಅವಕಾಶ ಸಿಕ್ಕಿದೆ. ನಾವೇನಾದ್ರು ಮಾಡಿ, ಮೊನ್ನೆ ಕ್ಯಾಬಿನೆಟ್ ಇತ್ತು, ನಾನು ಮುಖ್ಯಮಂತ್ರಿಗಳಿಬ್ಬರು ಸೇರಿ ನಮ್ಮ HK ಪಾಟೀಲ್ ಅವರಿಗೆ, ವೈದ್ಯರವರು ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. ನಾವು ಏನಾದ್ರು ಮಾಡಿ ಕರಾವಳಿ ಪ್ರದೇಶಕ್ಕೆ ಒಂದು ಹೊಸ ನೀತಿ, ಟೂರಿಸಂ ಪಾಲಿಸಿಯನ್ನು ತರಬೇಕು ಅಂತೇಳಿ ನಾವು HK ಪಾಟೀಲ್ ಅವ್ರಿಗೆ ಸೂಚನೆಯನ್ನು ನಾವು ಕೊಟ್ಟು, ಈಗಾಗಲೇ ವ್ಯಾಪಕವಾಗಿ ಚರ್ಚೆ ಆಗಿದೆ. ಒಂದು ಹೊಸ ಟೂರಿಸಂ ಪಾಲಿಸಿ ಬಂದಿದೆ. ಅದರಲ್ಲೂ ಕರಾವಳಿ ಪ್ರದೇಶಕ್ಕೆ ವಿಶೇಷವಾಗಿ ಇಲ್ಲಿರೋಂಥ ಮಂಗಳೂರಿಂದ ಹಿಡಿದು ಈ ನಮ್ಮ ಗೋವಾವರೆಗೂ ಕೂಡ ಹಸುವಾಗಿ, ಏಕೆಂದರೆ ಇಲ್ಲಿವರೆಗೂ ಒಂದು 5 ಸ್ಟಾರ್ ಹೋಟ್ಲಿಲ್ಲ. ಕಾರಣ ಏನು? ಇಷ್ಟು ದೊಡ್ಡ ನೌಕಾಪಡೆಗಳಿದೆ, ದೊಡ್ಡ ದೊಡ್ಡ ಬಂದರುಗಳಿದೆ, ಬೇಕಾದಷ್ಟು ವಹಿವಾಟು ವ್ಯವಹಾರ. ಮೆಡಿಕಲ್ ಕಾಲೇಜುಗಳು ಮಂಗಳೂರಲ್ಲೇ ಸುಮಾರು ಒಂದು ಅತಿ ಹೆಚ್ಚು, ಮಂಗಳೂರಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ವಿದ್ಯಾಸಂಸ್ಥೆಗಳಿದೆ. ಯಾಕೆ ಈ ಪರಿಸ್ಥಿತಿ ಇದೆ? ಯಾಕೆ ನಮ್ಮ ಜನ ಹೊರಗಡೆ ಬಿಟ್ಟು ಹೋಗ್ತಾ ಇದ್ದಾರೆ? ಯಾವುದೇ ಸಮಾಜದವ್ರು ಇರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಎಲ್ಲರೂ ಕೂಡ ನಾವು ರಕ್ಷಣೆಯನ್ನು ಮಾಡಬೇಕು. ಹಂಗೆ ನಿಮ್ಮಲ್ಲೂ ಕೂಡ ನೀವೆಲ್ಲ ಬಡವರಿದ್ದೀರಿ, ಈ ಸಮುದ್ರನೇ ನಂಬ್ಕೊಂಡಿದ್ದೀರಿ, ಮೀನುಗಾರಿಕೆನೇ ನಂಬ್ಕೊಂಡಿದ್ದೀರಿ. ನಿಮ್ಮ ಮಕ್ಕಳು ಕೂಡ ಒಳ್ಳೇದಾಗಬೇಕು, ಅವರು ಕೂಡ ಚೆನ್ನಾಗಿ ಬೆಳಿಬೇಕು, ಉದ್ಯಮಿಗಳಾಗಬೇಕು, ಅಧಿಕಾರಿಗಳಾಗಬೇಕು, ಒಳ್ಳೆ ವಹಿವಾಟನ್ನು ನಡೆಸಬೇಕು ಅನ್ನೋದು ನಿಮ್ಮೆಲ್ಲರೂ ಕೂಡ ಆಸೆ ಇದೆ. ಈ ನಿಟ್ಟಿನಲ್ಲಿ ಏನಾದ್ರು ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅಂಥೇಳಿ ಇವತ್ತು ನಾವು ಹೊಸ ನಮ್ಮ ಟೂರಿಸಂ ಪಾಲಿಸಿನ ಕರಾವಳಿ ಪ್ರದೇಶಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನಾವು ಸಹಕಾರ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಎಲ್ಲ 3 ಜನ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾವು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದೇವೆ. ಅವರು ಕೂಡ ಎಲ್ಲ ನಿಮ್ಮ DC ಆದಿಯಾಗಿ, ಉಡುಪಿ DC ಆದಿಯಾಗಿ, ಮಂಗಳೂರು DC ಆದಿ ಅವ್ರದ್ದೇ ಆದಂಥ ಸಲಹೆಗಳನ್ನು ನಮ್ಮ ವೃತ್ತಿಯಲ್ಲಿ ಉಳಿಸ್ಕೊಂಡಿದ್ದಲ್ಲ ಚರ್ಚೆ ಮಾಡಿ ಅವರು ಸಲಹೆಯನ್ನು ಮಾಡಿದ್ದಾರೆ. ಸೊ ಅದರಿಂದ ನಾನು ಇಲ್ಲಿ ಮುಂದಕ್ಕೆ ಭಾಳ ದೊಡ್ಡ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಇದಲ್ಲದೆ ಬಂದರುಗಳನ್ನು ಅಭಿವೃದ್ಧಿ, ಸಣ್ಣ ಸಣ್ಣ ಖಾಸಗಿ ಬಂದರುಗಳನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಬಿಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ನಮ್ಮ ಏನು 300 ಚಿಲ್ಲರೆ ಕಿಲೋಮೀಟ್ರ್ ಇದೆ, ಈ ಸಂಪತ್ತು
ಬೇರೆ ರಾಜ್ಯಗಳಿಗಿಲ್ಲ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕಾಗಿಲ್ಲ. ಆದ್ದರಿಂದ ಇದಕ್ಕೊಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದು ಮಾತು ನಿಮಗೆ ನೆನಪು ಮಾಡಲಿಕ್ಕೆ ನಾನು ಬಯಸ್ತೇನೆ. ಮೊಹಮ್ಮದ್ ಯೂನಿಸ್ ಅವರು ಇವತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳು. ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರೊಂದು ಮಾತು ಹೇಳಿದ್ರು, ಅವ್ರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದಾಗ. ಇವತ್ತು ಅವ್ರು ಪ್ರಧಾನಮಂತ್ರಿ ಆಗಿದ್ದಾರೆ, ಭಾಳ ಸಂತೋಷ, ಅಧ್ಯಕ್ಷರ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರೇನು ಹೇಳಿದ್ರು ಅಂದರೆ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಇಸ್ ಡೇ, ಇಫ್ ಯು ಟೀಚ್ ಇಮ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್. ಅಂದರೆ ಒಂದೊತ್ತು ಮೀನನ್ನು ಯಾರಿಗಾರು ಕೊಟ್ಟರೆ ಅದು ಅವನ ಒಂದು ದಿನಕ್ಕೆ ಆಗ್ತದಂತೆ, ಅವನ ಊಟಕ್ಕೆ. ಆದರೆ ಮೀನು ಹಿಡಿಯುವಂಥ ಕಲಗಾರಿಕೆಯನ್ನು ಕಳಿಸಿದ್ರೆ ಇಡೀ ಜೀವನ ಸಾಕ್ದಂಗೆ ಆಗ್ತದಂತೆ. ಹಂಗೆ ನಮ್ಮ ಸರ್ಕಾರ ಮೀನುಗಾರರ ಬದುಕಿನಲ್ಲಿ ಅವರ ಜೀವನವನ್ನು ನಡೆಸಬೇಕು. ಈ ಕರಾವಳಿ ಪ್ರದೇಶದ ಜನರ ಬದುಕನ್ನು ಅವರ ಕಾಲ ಮೇಲೆ ಅವರು ನಿಂತ್ಕೊಂಡು ನಡೆಸಬೇಕು ಅಂತ ತೀರ್ಮಾನವನ್ನು ನಮ್ಮ ಸರ್ಕಾರ ಬದ್ಧವಾಗಿ ಇದೆ. ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ಭಾಳ ಜನಕ್ಕೆ ಇಲ್ಲಿ ನಮ್ಮ ಯುವಕರಿಗೆ, ಹಿರಿಯರು, ಭಾಳ ಜಿಲ್ಲೆಯಿಂದ ಬಂದಂಥವರು ಈ ಕರಾವಳಿ ಪ್ರದೇಶದಲ್ಲಿ ಈ ಮೀನಿನ ಈ ಬದುಕನ್ನು ಕಟ್ಕೊಂಡಿರೋರಿಗೆ ನಾವು ಪ್ರಶಸ್ತಿಯನ್ನು ನಿಮ್ಮ ಮಂತ್ರಿಗಳು ನಮ್ಮ ಕೈಲೆಲ್ಲ ಕೊಡಿಸಿದ್ರು. ಬೇಕಾದಷ್ಟು ಸಬ್ಸಿಡಿಗಳು ಕೊಟ್ಟಿರ್ಬೋದು. ಹೋದ ವರ್ಷ ವಿಧಾನಸೌಧದಲ್ಲಿ ಪರಿಚಯ ಮಾಡಬೇಕು ಅಂತೇಳಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇದೇ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಮಳ್ಕಾಳ್ ವೈದ್ಯರವರು ನಡೆಸಿದ್ರು. ಸೊ ಜನರಿಗೆ ಹೆಚ್ಚಿಗೆ ಪರಿಚಯ ಆಯಿತು. ಅದನ್ನು ಇವತ್ತು ತಂದು ಇಲ್ಲಿ ಕರಾವಳಿ ಪ್ರದೇಶದಲ್ಲೇ ಆಗಬೇಕು ಅಂತೇಳಿ ಇದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮುಂದಿನ ವರ್ಷ ಉಡುಪಿನೋ ಮಂಗಳೂರಿನಲ್ಲೇ ಮಾಡಬೇಕು ಅಂತೇಳಿ ನಿಮಗೆ ನಾನು ಸಲಹೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಅವ್ರಿಗೆ ರಕ್ಷಣೆ ಕೊಡಬೇಕು, ನಮ್ಮ ಕರ್ತವ್ಯ. ಸೊ ನಮ್ಮ ಸರ್ಕಾರ ಮೀನುಗಾರಿಕೆ ಅಭಿವೃದ್ಧಿಗೆ ನಾವೆಲ್ಲ ಬದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಇವತ್ತು ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮ ದೇಶಪಾಂಡೆ ಸಾಹೇಬರು ಕೂಡ ಅವರ ಅನುಭವದಲ್ಲಿ ಈ ಜಿಲ್ಲೆಯಲ್ಲಿ ಅವರು ಹುಟ್ಟೋರು ಬೆಳೆದವರು, ನನಗಿನ್ನ ಭಾಳ ಹಿರಿಯರಾಗಿ 5-6 ವರ್ಷ ಶಾಸಕರಾಗಿ 9ನೇ ಬಾರಿ ನಾನು 8 ಬಾರಿ, ಅವರು 9ನೇ ಬಾರಿ ಶಾಸಕರಾಗಿ ಸತತವಾಗಿ ವಿಧಾನಸಭೆಗೆ ಪ್ರವೇಶವನ್ನು ಮಾಡಿ ರಾಜ್ಯ ಜನತೆ ಸೇವೆಯನ್ನು ಮಾಡಿ ನಿಮ್ಮ ಜಿಲ್ಲೆ ಸೇವೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಮಂಗಳೂರಿನಲ್ಲಿ ಸುಮಾರು 49 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೀನುಗಾರಿಕೆ ಬಂದರು ನಿರ್ಮಾಣ ಕಾರ್ಯವನ್ನು ಕೂಡ ಈಗಾಗಲೇ ಪೂರ್ಣಗೊಂಡಿದೆ. ಅನೇಕ ಹೊಸ ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಸಮೀಕ್ಷೆ ಪ್ರಕಾರ ಈಗಾಗಲೇ 99% ಮೀನುಗಾರರು ಬಹಳ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಥೇಳಿ ಒಂದು ಸಮೀಕ್ಷೆ ಕೂಡ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಸಣ್ಣ ಮೀನುಗಾರಗಳನ್ನ ಅವರೇ ನುಂಗ್ಕೊಳ್ತಾ ಇದ್ದಾರೆ. ಅವರ ಬದುಕಿಗೆ ಕಷ್ಟ ಆಗ್ತಾ ಇದೆ ಅನ್ನೋದು ಕೂಡ ನಮ್ಮಲ್ಲಿ ವರದಿ ಇದೆ. ಇದೆಲ್ಲ ಕೂಡ ನಾವು ಚರ್ಚೆಯನ್ನು ಮಾಡಿ ನಮ್ಮ ಸ್ಥಳೀಯ ಮೀನುಗಾರಿಕೆ ರಕ್ಷಣೆಯನ್ನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ ಒಂದು ವರದಿಯನ್ನು ಕೂಡ ನಮ್ಮ ಸಂಸ್ಥೆಯವರು ಮಂಗಳೂರಿನಲ್ಲಿ ಚರ್ಚೆ ಮಾಡಿ ನಿಮ್ಮ ಹತ್ರ ಎಲ್ಲ ಕೆಲವು ವರದಿಯನ್ನು ಕೊಟ್ಟಿದ್ದಾರೆ. ಅದು ಭಾಳ ಉಪಯುಕ್ತವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಎಲ್ಲ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಇವತ್ತು ಬಯಲು ಸೀಮೆಯ ಪ್ರದೇಶದ ರೈತರನ್ನು ಬದುಕಿಸಲಿಕ್ಕೆ ಯಾವ ರೀತಿ ನಾವು ಸಂಕಲ್ಪವನ್ನು ಹೊಂದಿದ್ದೇವೋ ಅದೇ ರೀತಿ ಮೀನುಗಾರರು ಮತ್ತು ಕರಾವಳಿ ಪ್ರದೇಶದ ಎಲ್ಲ ಈ ಮೀನುಗಾರರ ಬದುಕಿನಲ್ಲಿ ಬಗ್ಗೆ ನಮ್ಮ ಸರ್ಕಾರ ದಟ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಕಾರ್ಯಕ್ರಮ ಇದೆ. ನೀವು ಎಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮ ಕಾರ್ಯಕ್ರಮ ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಮಳ್ಕಾಳ್ ವೈದ್ಯರವರ ಮುಖಂಡತ್ವದಲ್ಲಿ, ಜೊತೆಗೆ ಹಿಂದೆ ಕೆಲವು ಮೀನುಗಾರರ ಸಚಿವರಾಗಿದ್ದವರು ಬೇರೆ ಬೇರೆ ಸಮಾಜದವ್ರಿಗಿದ್ರು. ಆದರೆ ಈಗ ನಾವು ಇದನ್ನು ಭಾಳ ಜವಾಬ್ದಾರಿಯಾಗಿ ನಿಮ್ಮ ನೋವು ನಿಮ್ಮ ಕಷ್ಟವನ್ನು ಅರ್ಥಕೊಂಡಂಥ ಒಬ್ಬ ಶಾಸಕರಿಗೆ, ನಿಮ್ಮಲ್ಲೇ ಹುಟ್ಟಿದಂಥವ್ರಿಗೆ, ನಿಮ್ಮ ಮಣ್ಣಿನ ಮಗನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು, ಯಾಕೆಂದರೆ ನಿಮ್ಮ ಕಷ್ಟ ಅವರಿಗೆ ಅರಿವಿದೆ, ಅದನ್ನು ತಿಳ್ಕೊಂಡು ನಮಗಿದೆ. ಸೈಕಲ್ ಮೇಲೆ, ಸ್ಕೂಟ್ರ್ ಮೇಲೆ ಮೀನು ಮಾರಾಟ ಮಾಡ್ತಿದ್ರು. ಈಗ ಹಿಂದೆ 150 ವಾಹನಗಳನ್ನು ಬೆಂಗಳೂರಲ್ಲಿ ಕೊಟ್ಟರು. ಇವತ್ತು ಕೂಡ ನಾನು ಇಲ್ಲಿ ನೋಡಿದೆ, ವಾಹನಗಳೆಲ್ಲ 3 ವೀಲರ್ಗಳೆಲ್ಲ ಬಂದು ಮಾರಾಟವನ್ನು ಮಾಡಲಿಕ್ಕೆ ಒಳ್ಳೆ ಎಲೆಕ್ಟ್ರಿಕ್ ಗಾಡಿಗಳನ್ನು ಕೊಡ್ತಾ ಇದ್ದದ್ದು ನಾನು ಖಂಡಿತ ನೋಡಿದ್ದೇನೆ. ಸೊ ಮೊನ್ನೆ ನೋಡಿದೆ, ಮೀನಿನ ಚರ್ಮದಲ್ಲಿ ಯಾವುದೋ ಒಂದು ಬ್ಯಾಗ್ ಮಾಡ್ತಾ ಇದ್ರು ಅಂತ ಕೂಡ ಇತ್ತು.
ಹಂಗೆ ಇವತ್ತು ವಿಶೇಷವಾಗಿ ನಮ್ಮ ಕೈಗಾರಿಕೆಯಲ್ಲಿ ಇವತ್ತು ಬೆಳ್ಕೊಂಡು ಇವತ್ತು ಬರ್ತಾ ಇದೆ. ಸೊ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಗುರಿ. ಇವತ್ತು ನಮ್ಮ 5 ಗ್ಯಾರಂಟಿ, ಯಾಕೆ ಈ 5 ಗ್ಯಾರಂಟಿ ಕೊಟ್ಟು ಅಂದರೆ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರಿ. ಪೆಟ್ರೋಲು, ಡೀಸೆಲ್ಲು ಬೆಲೆ, ನಮ್ಮ ಪದಾರ್ಥಗಳು ಎಲ್ಲ ಕೂಡ ಜಾಸ್ತಿ ಆಗೋಯ್ತು. ಈ ನಮಗೆ ನಮ್ಮ BJP ಸ್ನೇಹಿತರುಗಳು ಕೂಡ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಭಾಳ ಟೀಕೆ ಮಾಡ್ತಾಯಿದ್ರು. ಇದನ್ನು ನಮ್ಮ ದೇಶ ಹಾಳಾಗೋಯ್ತು, ರಾಜ್ಯ ಹಾಳಾಗೋಯ್ತು ಅಂತ. ಈಗ ಕೊನೆಗೆ ನೀವು ಮಧ್ಯಪ್ರದೇಶ ನೋಡಿ, ಬೇರೆ ಬೇರೆ ರಾಜ್ಯ ನೋಡಿ, ಈಗ ಮೊನ್ನೆ ಮಹಾರಾಷ್ಟ್ರ ನೋಡಿ, ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ನಾವು ಈ ಗೃಹಲಕ್ಷ್ಮಿ ಮಾಡಿದ್ಮೇಲೆ ಅವರು ಬೇರೆ ಒಂದು ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡಿ ಅವರು 1500 ರೂಪಾಯಿ ಕೊಡೋಕ್ಕೆ ತೀರ್ಮಾನ ಮಾಡಿದ್ರು. ನಮ್ಮ ಸರ್ಕಾರ ಬಂದಮೇಲೆ 2100 ಕೊಡ್ತೀವಿ ಅಂತ BJP ಅವರು ಹೇಳಿದ್ದಾರೆ. ನಾವು ಹೇಳಿದ್ದೇವೆ 3000 ಕೊಡ್ತೀವಿ, ದೊಡ್ಡ ರಾಜ್ಯ ಅದು, 3000 ಕೊಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಅಂದರೆ BJP ನಾಯಕರುಗಳು ಕೂಡ ಅರ್ಥ ಆಯಿತು, ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಅಂತ. ಇವತ್ತು ನಮ್ಮ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, 10 kg ಅಕ್ಕಿ ಸಿಗ್ತಾ ಇದೆ, ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು, ನಿಮ್ಮ ಮನೆಯ ಜ್ಯೋತಿಯನ್ನು ಬೆಳಗ್ತಾ ಇದ್ದೀವಿ, 200 ಯೂನಿಟ್ವರೆಗೂ ಕೂಡ ಅನ್ನೋದೆಲ್ಲ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಸೊ ಹಂಗೆ 5 ಗ್ಯಾರಂಟಿಗಳನ್ನು ಏನು ಇವತ್ತು ನಾವು 56,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಾವೇನು ಕಾಂಗ್ರೆಸ್ಸು BJP ದಳ ಅಂತ ಅಲ್ಲ, ಯಾರೇ ಆಗಲಿ ನಿಮ್ಮ ಬದುಕು ವೈಯಕ್ತಿಕವಾಗಿ ವರ್ಷಕ್ಕೆ ಒಂದು 50-60 ಸಾವಿರ ರೂಪಾಯಿ ಅಷ್ಟು ನೇರವಾಗಿ ಒಂದೊಂದು ಕುಟುಂಬಕ್ಕೆ ಸಹಾಯ ಮಾಡೋಂಥ ಒಂದು ದಿಟ್ಟ ತೀರ್ಮಾನ ತೆಗೆದುಕೊಂಡಿದ್ದು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಆ ತೀರ್ಮಾನವನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಕರ್ನಾಟಕ ಮಾಡೆಲ್ ಅಂತ ಇವತ್ತು ನಾವು 5 ಗ್ಯಾರಂಟಿಗಳಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಹಾಗೆ ನನಗೂ ಕೂಡ ಒಂದು ಬದುಕಿನಲ್ಲಿ ಒಂದು ಸಮಾಧಾನ ಇದೆ. ನನಗೆ ನಿಮ್ಮೆಲ್ಲರ ಅಭಿವೃದ್ಧಿಗೆ ನಾವು ಶ್ರಮ ಪಡ್ತಾ ಇದ್ದೀವಲ್ಲ, ನಿಮ್ಮ ಕಷ್ಟ ಸುಖಕ್ಕೆ ಎಷ್ಟೋ ಜನ ಆ ಮಕ್ಕಳು ಬದುಕು ವ್ಯವಹಾರ ವಹಿವಾಟೆಲ್ಲ ಮಾಡಿಕೊಂಡು ಸಾಲ ತೀರಿಸ್ಕೊಳ್ತಾ ಇದ್ದಾರೋ, ವೃತ್ತಿ ಕಾಪಾಡ್ತಾ ಇದ್ದಾರೋ, ಕಷ್ಟ ಮತ್ತೊಂದು ಎಲ್ಲ ಸಹಾಯ ಮಾಡೋಂಥ ಒಂದು ಅವಕಾಶ ನಮಗೆ ಸಿಗ್ತಲ್ಲ. ಇದಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಇನ್ನೊಂದು ದಿನನೂ ಕೂಡ ಯಾವುದಾದ್ರು ಸಂದರ್ಭದಲ್ಲಿ ಬರ್ತೀನಿ. ವಿಶೇಷವಾಗಿ ಒಳ್ಳೆ ನಮ್ಮ ಸ್ನೇಹಿತರುಗಳೆಲ್ಲ ಶಾಸಕರು ನನ್ನ ಜೊತೆಯಲ್ಲಿ ಪಾಲ್ಗೊಂಡು ಹೆಬ್ಬಾರಾದಿಯಾಗಿ, ಆಮೇಲೆ ಇನ್ನೊಂದು ನನಗೆ ಎಷ್ಟು ಸಂತೋಷ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ನನಗೆ 6 ಶಾಸಕರನ್ನು ನನಗೆ ಶಕ್ತಿ ಕೊಟ್ಟು ಅವಕಾಶ ಮಾಡಿ ಗೆಲ್ಸಿದ್ದೀರಿ. 6 ಲೆಕ್ಕ ನನಗೆ, 5 ಇಲ್ಲ ಲೆಕ್ಕ. ನನಗೆ ಹೆಬ್ಬಾರು ನನ್ನ ಲೆಕ್ಕನೇ, ಹೆಬ್ಬಾರು 6 ಜನ, 5 ಜನ. ಹಾಂ, ಸೊ ಹಂಗೆ ನನಗೇನು ತೊಂದರೆ ಇಲ್ಲ. ನನ್ನ ಕೈ ಭಾಳ ದೊಡ್ಡ ಬಲ ಇದೆ. ನನಗೆ 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಶಕ್ತಿ ಆಯಿತು. ಹಂಗೆ 5 ಶಾಸಕರು ಕೂಡ ಇಲ್ಲಿ ನಮಗೆ ಇದ್ದಾರೆ. ಸೊ ಅದರಿಂದ ಏನು ಚಿಂತೆ ಇಲ್ಲ, ನಿಮ್ಮ ಸಹಕಾರನೂ ಇರಲಿ. ಮತ್ತೆ ನಿಮ್ಮ ಸೇವೆ ಮಾಡೋಂಥ ಅವಕಾಶ ನೀವೆಲ್ಲ ಆಶೀರ್ವಾದವನ್ನು ಮಾಡಿ ಆ ದೇವಿಯಲ್ಲಿ, ಆ ಗಣೇಶನಲ್ಲಿ, ಅಲ್ಲಿ ನೋಡಿ ನಮ್ಮ ಗಣೇಶ ಎಷ್ಟು ಚೆನ್ನಾಗಿ ಕುಂಡ್ರಿಸ್ಬಿಟ್ಟಿದ್ದಾರೆ. ನನಗೆ ಎತ್ಕೊಂಡು ಹೋಗ್ಬಿಡೋಣ ಅನಿಸ್ತಾ ಇತ್ತು ನನಗೆ ಆ ಗಣೇಶನ. ಸೊ ಹಂಗೆ ಎಲ್ಲರೂ ಸೇರಿ ಇಲ್ಲಿ ಈಶ್ವರನ ಸೇವೆ ಮಾಡೋಂಥ ಒಂದು ಭಾಗ್ಯ ಎಲ್ಲ ಕೂಡ ನೀವೆಲ್ಲ ಸೇರಿ ಒದಗಿಸ್ಕೊಟ್ಟಿರಿ. ತಡವಾಗಿ ಬಂದಿದ್ದೀನಿ. ಮತ್ತು ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಭಾಳ ಶ್ರಮವಹಿಸಿ ಭಾಳ ಶ್ರದ್ಧೆಯಿಂದ ಇಲಾಖೆಯ ಸಿಬ್ಬಂದಿಯವರು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಮೀನುಗಾರರಿಗೆ ನಮ್ಮ ಸರ್ಕಾರ ಈ ವರ್ಷ 10,000 ಮನೆಯನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಮೀನುಗಾರ ಹೆಸರಿನಲ್ಲಿ ಬೇರೆಯವ್ರಿಗೆ ಕೊಡೋಕ್ಕೆ ಅವಕಾಶ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಭಾಳ ಗಮನದಲ್ಲಿ ನಮ್ಮ ಮಂತ್ರಿ ವಹಿಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಮೇಲೆ ಕೆಲವು ಅರ್ಜಿ ಕೊಟ್ಟಿದ್ದೀರಿ ನಮ್ಮ ಸ್ನೇಹಿತರುಗಳು, ಮಂಗಳೂರವರು, ಬೇರೆಯವರೆಲ್ಲ. ಇದನ್ನೆಲ್ಲ ಖಂಡಿತ ನಾನು ಗಮನಿಸಿ ನಾನು ಈ ವಿಚಾರವನ್ನು ಚರ್ಚೆ ಮಾಡ್ತೇನೆ. ನಮಸ್ಕಾರ. ಮೀನುಗಾರರ ಪರವಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.